ಸರ್, ಈಗ ಇದು ನೈಸ್ ವಿಚಾರದಲ್ಲಿ ಸರ್ಕಾರ ಜಯಚಂದ್ರ ಅವರ ಬಾಯನ್ನು ಕಟ್ಟಿ ಹಾಕಿದೆ ಅನ್ನೋಂಥ ಆರೋಪವನ್ನು ಕುಮಾರಸ್ವಾಮಿ ಮಾಡ್ತಾರೆ. ಆ ಥರದ ಪರಿಸ್ಥಿತಿ ಇದೆಯಾ? ಬಾಯಿ ಕಟ್ಟಿ ಹಾಕೋದು ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೋಗೋದು ಬೇಡ. ಬೇರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದು ವಿಚಾರ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಬನ್ನಿ ಅಂತ ಹೇಳಿದ್ರೆ ಯಾಕೆ ಬರಲಿಲ್ಲ ಡಿಬೇಟ್ಗೆ? ನಮ್ಮ ಮಾತಾಡೋಣ. ಸರ್, ಲಾಸ್ಟ್ ದೇವೇಗೌಡರು ಒಂದು ಮಾತು ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಮತ್ತೆ DK ಅವರಿಂದನೇ ಕಾಂಗ್ರೆಸ್ ಅಂತ್ಯ ಅಂತ ಮಾತಾಡೋಣ. ಸಪ್ರೇಟ್ ರೈತರ ಬಗ್ಗೆ ನೋಡೋಣ. 35 ವರ್ಷ ಆಗಿದೆ ಕಾಂಗ್ರೆಸ್ಗೆ. 135 ವರ್ಷ ಆಗಿದೆ ಕಾಂಗ್ರೆಸ್ಗೆ. 136 ಸೀಟ್ ಬಂದಿದೆ. ಅಲ್ಲ ಸರ್, ಮಾಜಿ ಪ್ರಧಾನಿಗಳು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಬಂದಿದೆ. ಇಬ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಕೊಟ್ಟಿದ್ದಾರೆ. ನಮ್ಮ ಗೌರಿಬಿದನೂರವನು ಮತ್ತು ನಮ್ಮ 138 ಆಗಿದೆ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 138 ಶಾಸಕರು. ಅಲ್ಲ ಸರ್, ಮಾಜಿ ಪ್ರಧಾನಿಗಳು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾತಾಡೋ ಇದರಿಂದ ಬೇರೆ ಏನಾದ್ರು ತಂತ್ರಗಾರಿಕೆ ಇದೆಯಾ? ನೆನೆಸ್ಕೊತಾ ಇರ್ಬೇಕಲ್ಲ. ನಮ್ಮ ನೆನೆಸ್ಕೊಳ್ಳಿಲ್ಲ ಅಂತೆಲ್ಲ ಇರಲ್ಲ, ಸ್ಮೂತ್ ಇರಲ್ಲ. ನೆನೆಸ್ಕೊಳ್ತಾ ಇದ್ದಾರೆ. ಅವ್ರ ಆಶೀರ್ವಾದ, ಅವರು ಏನು ಮಾತಾಡೋದು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಸರ್, ಕುಮಾರಸ್ವಾಮಿ ಅವರನ್ನ ಮೋದಿ ಗೌರ್ಮೆಂಟ್ ನಲ್ಲಿ ಕೇಂದ್ರ ಮಂತ್ರಿ ಮಾಡ್ತಾ ಇದ್ದಾರೆ. They've also submitted a memorandum to you, sir, yesterday. Yes, they have met. The law will take its own.